ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಎಂಎಲ್ ಸುರೇಶ್ ರವರಿಗೆ ಸಂಘದ ಕೆಲ ನಿರ್ದೇಶಕರುಗಳು ಹಾಗೂ ಮುಖಂಡರುಗಳು ಮುಖಕ್ಕೆ ಮಸಿ ಬಳಿದು ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿರುವ ಘಟನೆಯನ್ನು ಕೆಆರ್ಪೇಟೆ ತಾಲೂಕು ಕುರುಬರ ಸಂಘವು ಖಂಡಿಸುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ಕೆ. ಪುರುಷೋತ್ತಮ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಗೋಷ್ಠಿ ಮಾಡಬೇಕಾದ್ರೆ ಏನು ಕಾರಣ ಅಂತಂದ್ರೆ, ಇತ್ತೀಚೆಗೆ ನಮ್ಮ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಹೊಸ ಹಾಸ್ಟೆಲು ಬಿಲ್ಡಿಂಗ್ ಎಲ್ಲ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಅಂದ್ಬಿಟ್ಟು ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಗುಡ್ಲಿ ಪೂಜೆ ನೆರವೇರಿಸಿ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕುರುಬರ ಸಂಘದವರು ಅವಧಿನ ಮುಂದುವರ್ಸೋಕ್ಕೆ ಅಂದ್ಬಿಟ್ಟು ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಏನಿದ್ದಾರೆ ಈಗ ಅದೇ ಬಾಡಿನ ಅದೇ ಸಂಘನ ಮುಂದಿನ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳೋವರೆಗೂ ಮುಂದುವರ್ಸೋಕ್ಕೆ ಅಂದ್ಬಿಟ್ಟು ಒಂದು ಸ್ಪೆಷಲ್ ಜನರಲ್ ಬಾಡಿ ಕರೆದು ಒಂದು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಸಭೆ ಕರೆದ್ರು. ಆ ಸಭೆಯಲ್ಲಿ ಅಲ್ಲೇ ಆದಂಥ ಕೆಲವು ಡೈರೆಕ್ಟರ್ಗಳಲ್ಲಿ ಗೊಂದಲ ಆಗಿ ಸಭೆಯಲ್ಲಿ ಸರ್ವಾನುಮತ ತೀರ್ಮಾನ ಅಂತ ಹೇಳಿದ್ರು. ಕೊನೆಗೆ ಜನರಲ್ ಬಾಡಿ ತೀರ್ಮಾನ ಆಯಿತು. ಅವ್ರಿಗೆ ತೀರ್ಮಾನ ಆಗಿ ಅವರು ಕಂಟಿನ್ಯೂಷನ್ ಮಾಡ್ಕೊಳ್ಳೋದಾಗಿತ್ತು. ಅದರಲ್ಲಿ ಕೆಲವು ನಿರ್ದೇಶಕರು ಭಿನ್ನಾಭಿಪ್ರಾಯಗಳಿಂದ ಏನೇನು ಈಗೊಂದು 10 ದಿವಸದಲ್ಲಿ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಅವ್ರ ಮೇಲೆ ಕಪ್ಪು ಮಸಿ ಬಳದು ಬಟ್ಟೆಗೆಲ್ಲ ಬಳದು ಎಳೆದಾಡಿ ಮಾಡೋದು ಇದು ನಾಚಿಕೆಗೆ ಹಿಡಿತಾನೆ. ಇದನ್ನ ತಾಲೂಕಿನ ಸಮಸ್ತ ಕುರುಬ ಬಂಧುಗಳು ಮತ್ತು ತಾಲೂಕು ಕುರುಬರ ಸಂಘ, ಕೆಆರ್ಪೇಟೆ ತಾಲೂಕು ಕುರುಬರ ಸಂಘ ಇದನ್ನ ಖಂಡಿಸ್ತದೆ. ಇವತ್ತು ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಶ್ರಮ ಇರ್ತದೆ. ಜಿಲ್ಲಾ ಕುರುಬರ ಸಂಘದ ಅಧಿಕಾರ ಮಗದೊಂದು ಅಭಿವೃದ್ಧಿ ಬಗ್ಗೆ ಸಂಘದ ಪದಾಧಿಕಾರಿಗಳು ಮತ್ತು ಅವರ ಸಿಂಡಿಕೇಟ್ ಅವರು ಚರ್ಚಿಸ್ತಾರೆ. ನಾನೊಬ್ಬ ಸಮಾಜದ ಯುವಕನಾಗಿ ಪ್ರಾರ್ಥನೆ ಮಾಡೋದಿರ್ಬೋದು ಅಥವಾ ಸಮಾಜದ ಹೆಸರನ್ನು ಹಾಳು ಮಾಡ್ತಾ ಇರೋರಿಗೆ ಹೇಳಲಿಕ್ಕೆ ಬಯಸೋದಿಷ್ಟ, ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ, ಜಾತ್ಯತೀತವಾದ ಒಂದು ವರ್ಣರಂಜಿತವಾದಂಥ ರಾಜಕೀಯ, ಶೈಕ್ಷಣಿಕ, ಆರ್ಥಿಕ ಮತ್ತು ಎಲ್ಲ ಡೈಮೆನ್ಷನ್, ಎಲ್ಲ ಆಯಾಮದಲ್ಲೂ ವಿಶೇಷವಾದಂಥ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಕುರುಬರು. ಹಾಗಾಗಿ ಯಾರೇ ಒಬ್ಬರಾಗಿ ಸಂಘದ ಅಧ್ಯಕ್ಷರಿಂದ ಹಿಡಿದು ಕೊನೆಯ ಪದಾಧಿಕಾರಿಗಳವರೆಗೂ, ಕಚೇರಿ ಸಿಬ್ಬಂದಿ ಇರ್ಬೋದು, ಪ್ರತಿಯೊಬ್ಬರ ನಡವಳಿಕೆ ರಾಜ್ಯಕ್ಕೆ ಮಾದರಿಯಾಗೋ ಥರ ಇರಬೇಕೇ ವಿನಃ ಇತರೆ ಸಮಾಜದ ಮುಂದೆ ಇತರೆ ಸಮಾಜದ ಬಂಧುಗಳ ಮುಂದೆ ನಾವು ತಲೆ ತಗ್ಸುವಂಥ ಕೆಲಸ ಆಗಬಾರ್ದು. ನಾವು ಹಾಲುಮತ ಕುರುಬ ಸಮಾಜದವ್ರು ಏನಿದ್ದೀವಿ, ಇತಿಹಾಸದಲ್ಲಿ ನಮ್ಮದೇ ಆದಂಥ ಒಂದು ಗೌರವ, ಘನತೆ, ವಿಜಯನಗರನ ಕಟ್ಟಿ ಆಳದಂಥ ಸಮಾಜದಲ್ಲಿ ಹುಟ್ಟಿದವ್ರು ನಾವು ನಮ್ಮ ಸಮಾಜದ ಮರ್ಯಾದೆಯನ್ನು ನಮ್ಮವ್ರ ಮೇಲೆ ನಾವೇ ಮಸಿ ಹಚ್ಕೊಂಡು ಮಾಡ್ತೀವಿ ಅಂತಂದರೆ ನಮಗಿಂತ ಕಿರಿದಾದಂಥ ಜನಸಂಖ್ಯೆಯಲ್ಲಿ ಕಡಿಮೆ ಇರುವಂಥ ಸಮಾಜಕ್ಕೆ ನಾವು ಏನು ಸಂದೇಶನ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಬೇಕಾಗ್ತದೆ. ಆ ಸಮಾಜಗಳು ನಮ್ಮನ್ನು ಅವಲಂಬಿಸಿ ನಡೆದು ನಮ್ಮನ್ನು ಹಿರಿಯಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿರುವಂಥ ಬೇಕಾದಷ್ಟು ಸಮಾಜ ಇದೆ. ಆ ಸಮಾಜಕ್ಕೆ ನಾವು ಮಾದರಿ ಆಗಬೇಕೇ ವಿನಃ ಆ ಸಮಾಜದ ದೃಷ್ಟಿಯಲ್ಲಿ ನಾವು ಕೀಳಾಗಬಾರ್ದು. ಅಧ್ಯಕ್ಷರು ಮುಂದುವರಿಬೇಕು ಬೇಡಗಳನ್ನು ರಾಜ್ಯದ ನಾಯಕರಿದ್ದಾರೆ, ಸಂಘದ ಪದಾಧಿಕಾರಿಗಳಿದ್ದಾರೆ, ಅದಕ್ಕೆ ಬೇಕಾದಂಥ ARDR ಕಚೇರಿಗಳಿದೆ, ಮತ್ತು ಕಾನೂನು ಹೋರಾಟ ಇದೆ. ಅದನ್ನು ಮೀರಿ ನಮ್ಮ ನಡವಳಿಕೆಗಳು ಅವಮಾನ ತರೋತ ಮತ್ತು ನಾವು ಈ ಸಮಾಜದವರು ಅಂತ ಹೇಳ್ಕೊಳ್ಳಿಕ್ಕೆ ಅವಮಾನ ಆಗೋ ಥರ ಮತ್ತು ರಾಜ್ಯದ ಚುಕ್ಕಾಣಿ ಹಿಡಿದಿರುವಂಥ ಒಬ್ಬ ಹಿರಿಯಣ್ಣನಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಬ್ಬರಿಗೆ ಘನತೆ ಕಡಿಮೆ ಆಗದೆ ಇರೋ ಥರ ಇರಬೇಕು ಅನ್ನೋದು ನನ್ನ ಪ್ರಾರ್ಥನೆ ಮತ್ತು ಎಚ್ಚರಿಕೆ ಕೂಡ.